ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಎಂದರ ನೀವು ರೊಟ್ಟಿ ಮುಡ್ಗಿ ತಿಂದಿರನ? ಈ ರೊಟ್ಟಿ ಮುಟ್ಗಿ ಹೆಂಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡಾಕತ್ತೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ. ಭಾಳ ಮಸ್ತ್ ರುಚಿ ಇರ್ತೈತಿದು. ರೊಟ್ಟಿನ ಹೆಂಗೆ ಮಾಡೋದು ಅಂತ ಇದ್ರಾಗ ನೋಡ್ಕೋಬೋದು. ಹಂಗೆ ರೊಟ್ಟಿ ಮುಟ್ಗಿಗೆ ಏನೇನೆಲ್ಲ ಹಾಕಿ ಮಾಡಾಕತ್ತೀನಿ, ಎಷ್ಟು ಟೇಸ್ಟ್ ಇರ್ತೈತಿ, ನೀವು 2 ರೊಟ್ಟಿ ತಿನ್ನೋರು 5ರಿಂದ 6 ರೊಟ್ಟಿ ಹೆಂಗೆ ತಿನ್ಬೋದು ಅನ್ನೋದು ಇದ್ರಾಗ ಹೇಳ್ಕೊಡ್ತೇನೆ ರೀ. ಮಸ್ತ್ ಇರೋಂಥ ಈ ರೊಟ್ಟಿ ಮುಟ್ಗಿನ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಾಕತ್ತೀರಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮೊದಲಿಗೆ ನಾನಿಲ್ಲಿ ಜೋಳದ ರೊಟ್ಟಿನ ಮಾಡ್ಕೊಂಡು ಆಮೇಲೆ ರೊಟ್ಟಿ ಮುಟ್ಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವು ಒಂದು ಪಾತ್ರೆನ ಸ್ಟವ್ ಆನ್ ಮಾಡಿ ಪಾತ್ರೆ ಇಡಾಕತ್ತೀನಿ. ಅದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕ್ಯಣಕತ್ತೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು. ನೀರು ಚಂದಾಗ ಕುದಿಯಾಕತ್ತಿರ್ಬೇಕು. ಈ ಕುದಿಯಾಕತ್ತಿಂದ ನಾವು ಯಾವ ಗ್ಲಾಸ್ನ್ಯಾಗ ನೀರು ಹಾಕ್ಕೊಂಡಿರ್ತಾವಲ್ಲ ಅದೇ ಗ್ಲಾಸ್ ಅಳತಿ ಒಳಗೆ ಜೋಳದ ಹಿಟ್ಟನ್ನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಜೋಳದ ಹಿಟ್ಟು ಇದಕ್ಕೆ ಹಾಕ್ಯಂಡು ಮತ್ತು 1-2 ನಿಮಿಷ ಚಂದಾಗ ಕುದಿಯೋಕೆ ಹಂಗೆ ಬಿಡ್ಬೇಕು ಸಣ್ಣ ಉರಿ ಒಳಗೆ. ಇದು ನೀರಿನಾಗ ಮಸ್ತ್ ಬೆಂದ್ರೆ ರೊಟ್ಟಿ ಭಾಳ ಜಿಗಿಟ್ ಬರ್ತವೆ. ಫಸ್ಟ್ ಟೈಮ್ ಮಾಡೋರ್ಗು ರೊಟ್ಟಿ ಹರಿಯಂಗಿಲ್ಲ, ಚಪಾತಿ ಉದ್ದಂಗೆ ಆಕತಿ. ಹಂಗೆ ಒಂದು ಸ್ಪೂನರ ಒಂದು ಕಟ್ಗಿದು ಚಮಚೆ ತೊಗೊಂಡು ಹಿಂಗೆ ಚಂದಾಗ ತಿರುವ್ಯಾಡ್ರಿ. ಮುದ್ದೆ ಮಾಡ್ತಿರಲ್ಲ ಹಂಗೆ ಮಾಡ್ಕೊಂಬಿಡ್ರಿ. ಒಂಚೂರು ಗಂಟು ಬರ್ದಂಗೆ. ಗಂಟು ಬಂದ್ರೆ ರೊಟ್ಟಿ ಹರಿತವೆ. ಹಾಗಾಗಿ ಗಂಟು ಇರ್ಲಾರ್ದಂಗೆ 1-2 ಸ್ಪೂನು ಜಾಸ್ತಿನ ತಿರುವ್ಯಾಡ್ಬಿಡ್ರಿ ಫಸ್ಟ್ ಟೈಮ್ ಮಾಡೋರು. ಚಪಾತಿ ಎಷ್ಟು ಈಸಿ ಲಟ್ಟಿಸ್ತಿರಲ್ಲ ಹಂಗೆ ಲಟ್ಟಿಸ್ಕೋಬೋದು. ಇದನ್ನು ಅಷ್ಟು ಚಲೋ ಬರ್ತವೆ ಇವು ಜೋಳದ ರೊಟ್ಟಿ. ಆರೋಗ್ಯಕ್ಕೆ ಭಾಳ ಒಳ್ಳೇದಿದು ನೋಡ್ರಿ. ಹಿಂಗೆ ಜಿಗಿಟ್ ಆದ ನಂತರ ಒಂದು ಕಲ್ಲರ ಒಂದು ಕೊಣಮ್ಗಿ ಮ್ಯಾಗರ ಹಿಂಗೆ ಹಿಟ್ಟನ್ನ ಆರಿಬಿಟ್ಕೊಳ್ರಿ. ಜಿಗಿಟ್ ಪೂರ ಆರಿರ್ಬೇಕು. ಈ ಸರಿ ಅಂತವಲ್ಲ, ಸರಿಗೆ ನಾವು ಜಿಗಿಟ್ ಅಂತವಿ. ಈ ಹಿಟ್ಟಿನ ಸರಿ ಪೂರ ಆರಿಂದ ಮ್ಯಾಗ ಒಂದಿಷ್ಟು ಒಣ ಹಿಟ್ಟು ಹಾಕ್ಯಂಡು ಹಿಂಗೆ ಚಂದಾಗ ಅಂಗೈ ಹಚ್ಚಿ ನಾದ್ಬೇಕು ನೋಡ್ರಿ. ಒಣ ಹಿಟ್ಟು ಜಾಸ್ತಿ ಹಾಕ್ಯಬೇಡ್ರಿ, ರೊಟ್ಟಿ ಎಟ್ಟಿ ಬರ್ತವೆ. ಹಾಗಾಗಿ ಸ್ವಲ್ಪ ಹಾಕ್ಯಂಡು ಚಂದಾಗ ಅಂಗೈ ಹಚ್ಚಿಬಿಟ್ಟು ಒಂದು 4ರಿಂದ 5 ನಿಮಿಷ ಹಿಂಗೆ ನಾದ್ರಿ. ನಾದಿದೆ ಅಂದ್ರೆ ರಬ್ಬರ್ ಬಂದಂಗೆ ಆಕ್ಕವು ಜೋಳದ ರೊಟ್ಟಿ. ಮಸ್ತ್ ರುಚಿ ಬರ್ತವೆ, ಮೆತ್ತಗೂ ಹಂಗೆ ಆಕ್ಕವು ನೋಡ್ರಿ. ಇಲ್ಲಿ ನಾ ರೊಟ್ಟಿನ ಕೈಲೇ ತಟ್ಟಾಕತ್ತೇನೆ ರೀ. ಹಾಗಾಗಿ ಸ್ವಲ್ಪ ಈ ಉಳ್ಳಿನ ಮೆತ್ತಗೆ ಮಾಡ್ಕೊಳಕತ್ತೀನಿ. ನಿಮಗೆ ಉಳ್ಳಿ ಯಾವ ಸೈಜ್ ಬೇಕಂದ್ರೆ ಹಿಟ್ಟಿನ ಪೋರ್ಷನ್ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊರಿ. ನಂಗೆ ಬಡಿಯೋ ರೂಢಿ ಐತಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡದ ಮಾಡ್ಕೊಂಡು ದೊಡ್ಡ ರೊಟ್ಟಿನ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ಮಾಡೋರು ಆದ್ರೆ ಲಟ್ಟಿಸ್ಕೋಬೋದು. ಲಟ್ಟಿಸ್ಕೊಂಡ್ರೂ ಭಾಳ ಚಲೋ ಬರ್ತವೆ. ಚಪಾತಿ ಉದ್ದದಂಗೆ ಉದ್ಕೋಬೋದು. ಹಿಂಗೆ ಬಡದ್ರೂ ಭಾಳ ರುಚಿನ ಹಾಕವು. ಈ ರೊಟ್ಟಿ ಮುಟ್ಗಿಗೆ ಹಿಂಗೆ ಬಡದ್ರಂತ ಭಾಳ ಸಖತ್ ರುಚಿ ಬರ್ತೈತೆ ರೀ. ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತೆ ನೋಡ್ರಿ. ಹಿಂಗೆ ಬಡಿಯಬೇಕಾರೆ ಅರಗೆಲ್ಲ ಅಂದ್ರೆ ಎಡ್ಜಸ್ ಎಲ್ಲ ತೆಳ್ಳಗೆ ಬಡಿಬೇಕು. ಹಂಗಾದ್ರೆ ರೊಟ್ಟಿ ರುಚಿ ಬರ್ತವೆ. ಸ್ವಲ್ಪ ಸೆಂಟ್ರ್ ಸ್ವಲ್ಪ ದಪ್ಪ ಇದ್ರೆ ರೊಟ್ಟಿ ಉಬ್ಬುತ್ತ ನೋಡ್ರಿ. ಹಂಗೆ ಸೈಡಿಗೆ ಈ ತವಾನ ಕಾಯಕ್ಕೆ ಇಟ್ಟಿದ್ದೆ. ಹಂಚು ಚಂದಾಗ ಕಾದ್ಬಿಟ್ಟತಿ. ಕಾದಿಂದ ಹಿಂಗೆ ರೊಟ್ಟಿ ಹಾಕಿ ಮ್ಯಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಹಿಂಗೆ ನೀರು ಹಚ್ಬೇಕು ನೋಡ್ರಿ. ಮ್ಯಾಗಿನ ಹಿಟ್ಟು ಒಣ ಹಿಟ್ಟು ಹೋಗಲಿ ಅಂತ ಅಷ್ಟೇ ಇದು, ಮತ್ತೇನು ಬೇರೆ ಏನಿಲ್ಲ. ಹಿಂಗೆ ಒಂದು ಸೈಡ್ ಚಂದಾಗ ಬೆಂದಿಂದ ಮತ್ತೊಂದು ಸೈಡ್ ತಿರುವಿ ಹಾಕಿ ಪೂರ್ತಿ ಚಂದಾಗ ಬೇಯಿಸ್ಕೋಬೇಕು ನೋಡ್ರಿ. ಹಿಂಗೆ ತಿರುವಿ ಹಾಕಿ ಎಲ್ಲೆಲ್ಲಿ ಬೆಂದಿರಲ್ಲ ಅಲ್ಲಿ ಹಸಿ ಥರ ಹಿಂಗೆ ಮಾರ್ಕಿರ್ತವೆ. ಅದನ್ನ ಕೈಲಾರ ಒತ್ತಿರಿ, ಇಲ್ಲ ಒಂದು ಬಟ್ಟೆ ತಗೊಂಡು ಹಿಂಗೆ ಒತ್ತಿ ಚಂದಾಗ ಬೇಯಿಸ್ಕೊಂಬಿಡ್ರಿ. ನೀವು ಎಲ್ಲೆಲ್ಲಿ ಒತ್ತಿರಲ್ಲ ಅಲ್ಲೆಲ್ಲಿ ಉಬ್ಬಿಕ್ಯಂತ ರೊಟ್ಟಿ ಮೆತ್ತಗೆ ಹೂ ಬಂದಂಗೆ ಬರ್ತವೆ ನೋಡ್ರಿ. ಫಸ್ಟ್ ಟೈಮ್ ಮಾಡೋರು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಗದಿ ಈಸಿ ಐತಿದು ಪ್ರಾಸೆಸ್. ಭಾಳ ಸುಲಭವಾಗಿ ಮಾಡ್ಕೋಬೋದು. ನೀವು ಹಿಂಗೆ ಟ್ರೈ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮ್ಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸದಾ ಸಪೋರ್ಟ್ ಮಾಡ್ಕೊತಾನೆ ಇರ್ರಿ. ಹಿಂಗೆ ಮೆತ್ತಗೆ ಚಂದಾಗ ಬೇಯಿಸ್ಕೊಂಡಿಂದ ನಾನಿಲ್ಲಿ ಒಂದು ತಟ್ಟೆಗೆ ಹಾಕಕತ್ತೀನಿ. ಈಗ ರೊಟ್ಟಿ ಮುಟ್ಗಿ ಪ್ರಾಸೆಸ್ ಹೇಳ್ತಾನೆ ನೋಡ್ರಿ. ಒಂದು ಜಜ್ಜಿದ್ದ ಒಂದು 3ರಿಂದ 4 ಹೆಸರು ಬೆಳ್ಳುಳ್ಳಿ ಹಾಕ್ಯಣಕತ್ತೀನಿ. ಹಂಗೆ 1 ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಖಾರ ಹಾಕ್ಯಣಕತ್ತೀನಿ. ಮಸಾಲೆ ಖಾರ ನಮ್ಮ ವಿಡಿಯೋದಾಗ ನಮ್ಮ ಚಾನಲ್ನಾಗ ವಿಡಿಯೋ ಅಪ್ಲೋಡ್ ಮಾಡೀನಿ, ಹೋಗಿ ನೋಡ್ರಿ. ಹಂಗೆ ಮ್ಯಾಗ ಒಂದು ಸ್ವಲ್ಪ ಗುರೆಳ್ಳು ಪುಡಿ ಅಂದ್ರೆ ಹುಚ್ಚೆಳ್ಳು ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಯಂಡು ಮ್ಯಾಗ ಒಂದಿಷ್ಟು ಭಾಳಷ್ಟು ನಂಗೆ ತುಪ್ಪ ಹಾಕ್ಯಂಡು ಹಿಂಗೆ ಈ ಗುರೆಳ್ಳು ಪುಡಿ, ಮಸಾಲೆ ಖಾರ, ಬೆಳ್ಳುಳ್ಳಿ, ತುಪ್ಪ, ಉಪ್ಪು ಎಲ್ಲ ಕಲ್ಸ್ಕೊಂಡು ರೊಟ್ಟಿ ತುಂಬ ಹಿಂಗೆ ಸವರ್ಬೇಕು. ಹಿಂಗೆ ನೀಟಾಗಿ ಸವರಿಂದ ಎಡ್ಜಸ್ ಎಲ್ಲ ಚಂದಾಗ ಹಿಂಗೆ ಮಡ್ಚಿ ಮುಟ್ಗಿ ಥರ ಮಾಡ್ಬೇಕು ನೋಡ್ರಲ್ಲ. ಹಿಂಗೆ ವಿಡಿಯೋದ ನೋಡಾತಿರಲ್ಲ ಹಿಂಗೆ ಮಾಡಿಬಿಟ್ಟು ಈ ಕಲ್ಲಿಂದ ಒತ್ತಳ್ಳು ಇರ್ತೈತಲ್ಲ ಅದ್ರಾಗ ಕುಟ್ಬೇಕ್ರಿ. ಇಲ್ಲಿ ನಂಗೆ ಕಲ್ಲಿನ ಒತ್ತಳ್ಳು ಅವೈಲೇಬಲ್ ಇಲ್ಲ, ಹಾಗಾಗಿ ಈ ಕಲ್ಲು ಇರ್ತೈತಲ್ಲ ಅದ್ರ ಮ್ಯಾಗನ ಸ್ವಚ್ಛ ತೊಳೆದು ಹಿಂಗೆ ಕುಟ್ಟಾಕತ್ತಾನ ನೋಡ್ರಿ. ಹಿಂಗೆ ಒತ್ತಳ್ಳಿಂದ ಮ್ಯಾಲೆ ಹಿಂಗೆ ಚಂದಾಗ ಮಿಕ್ಸ್ ಆಗಂಗೆ ಕುಟ್ಕೋಬೇಕು ನೋಡ್ರಿ. ಹಿಂಗೆ ತುಪ್ಪೆಲ್ಲ
ಈ ರೊಟ್ಟಿಗೆ ಮಸಾಲೆಗೆಲ್ಲ ಹತ್ಕೊಂಡು ಭಾಳ ಟೇಸ್ಟ್ ಬರ್ತೈತಿ. ಇದನ್ನು ತಿಂದರೆ ಮಾತ್ರ ದಿವಸಾನು ಮತ್ತೊಂದು ಮಾಡಿಕೊಡ್ರಿ ಅಂತ ಕೇಳೋದಂತ್ರ ಗ್ಯಾರಂಟಿ. ಮಸ್ತ್ ಅಂದ್ರೆ ಮಸ್ತ್ ಆಕತಿ. ನಿಮಗೂ ಈ ರೊಟ್ಟಿ ಮುಟ್ಗಿ ಇಷ್ಟ ಆತಂದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ. ಧನ್ಯವಾದಗಳು.